ನಮಸ್ಕಾರ ಸ್ನೇಹಿತರೆ. ಏನಿಲ್ಲ, ಹೊಸದಾಗಿ ಯಾರು ಕಾರ್ ಕಲಿಬೇಕು ಅನ್ನೋಂಥವ್ರು ಯಾರಿದ್ದೀರಾ, ನನಗೆ ಗೊತ್ತಿರೋಂಥ ಒಂದು ಸಣ್ಣ ಐಡಿಯಾನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಈ ವಿಡಿಯೋದಲ್ಲಿ ಹೇಳಿರುವಂತಹ ಒಂದು ಸಣ್ಣ ಐಡಿಯಾನ ನೀವು ಏನೋ ಡ್ರೈವಿಂಗ್ ಕ್ಲಾಸಿಗೆ ಸೇರ್ಕೊಂಡಿದ್ರೆ ಅಲ್ಲೊಂದ್ಸಲಿ ಟ್ರೈ ಮಾಡಿ ನೋಡಿ. ನಿಮಗೆ ತುಂಬಾನೇ ಯೂಸ್ ಆಗುತ್ತೆ ಮತ್ತೆ ಸುಲಭ ಆಗುತ್ತೆ ಕಲಿಯೋದಕ್ಕೆ. ಮತ್ತೆ ಕ್ಲಚ್ಚು ಯಾವ ರೀತಿ ಬಿಡಬೇಕು, ಮತ್ತೆ ನೀವು ಎಷ್ಟೋ ಜನ ಹೊಸದಾಗಿ ಕಲಿಬೇಕು ಅನ್ನೋರು ಕ್ಲಚ್ಚಲ್ಲೇ ಜಾಸ್ತಿ ಆಫ್ ಮಾಡೋದು. ಕ್ಲಚ್ಚಲ್ಲಿ ಯಾವುದೇ ರೀತಿ ಗಾಡಿ ಆಫ್ ಮಾಡ್ದಂಗೆ ಯಾವ ರೀತಿ ಮೂವ್ ಮಾಡಬೇಕು ಅನ್ನೋದನ್ನ ಒಂದು ಸಣ್ಣದಾಗಿ ಹೇಳಿದ್ದೀನಿ. ಮತ್ತೆ ಯಾವ ರೀತಿ ಕ್ಲಚ್ ಬಿಡಬೇಕು ಅನ್ನೋದನ್ನ ಒಂದು ಸಣ್ಣದಾಗಿ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಆಲ್ಮೋಸ್ಟ್ 99% ಎಲ್ಲರಿಗೂ ಗೊತ್ತಿರುತ್ತೆ. ಎ ಅಂದರೆ ಎಕ್ಸಲೇಟರು, ಬಿ ಅಂದರೆ ಬ್ರೇಕು, ಸಿ ಅಂದರೆ ಕ್ಲಚ್ಚು. ಕ್ಲಚ್ ಪ್ರೆಸ್ ಮಾಡಿದ್ರೆ ನೀವು ಇಮ್ಡಿ ಏನು ನೋಡ್ತಾ ಇದ್ದೀರಿ ನೋಡಿ, ಇಮ್ಡಿ ಈ ರೀತಿ ಮ್ಯಾಗಡೆಗೆ ಎತ್ತಕ್ಕೆ ಹೋಗ್ಬಿಡಿ. ನೋಡಿ, ಈ ರೀತಿ ಮ್ಯಾಗಡೆ ಎತ್ತಿದ್ರೆ ಗಾಡಿ ಆಫ್ ಆದೇ ಆಗುತ್ತೆ. ಇವು ಇಮ್ಡಿ ಕೆಳಗಡೆ ಇರಬೇಕು. ಮುಂದ್ಗಡೆ ಪಾದ ಏನು ನೋಡ್ತಾ ಇದ್ದೀರಾ, ಪಾದ ಮಾತ್ರ ಮೇಲಕ್ಕೆ ಮೂವ್ ಆಗಬೇಕು. ನೋಡಿ, ಈ ರೀತಿ ಮೂವ್ ಆಗಬೇಕು. ಈ ರೀತಿ ಮೂವ್ ಮಾಡಿದ್ರೆ ಕಾರ್ ಎಲ್ಲ 10 ವೀಲ್ ಬೇಕಾದ್ರೂ ಮೂವ್ ಆಗುತ್ತೆ. ಇದೇ ಐಡಿಯಾ ಯೂಸ್ ಮಾಡ್ಕೊಂಡು ಕಾರ್ ಯಾವ ರೀತಿ ಮೂವ್ ಮಾಡೋದನ್ನ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ನೋಡಿ, ಇಷ್ಟೇ ಆರಾಮಾಗಿ ಮೂವ್ ಆಗುತ್ತೆ. ನೋಡಿ, ಕ್ಲಚ್ ಬಿಟ್ಟಿದ್ದೀನಿ, ಆರಾಮಾಗಿ ಮೂವ್ ಆಗುತ್ತೆ. ಇಷ್ಟು ಮಾಡಿ. ಮತ್ತೆ ಸ್ನೇಹಿತರೆ, ಇನ್ನೊಂದು ಏನಂತಂದ್ರೆ, ನೀವು ಟ್ರಾಫಿಕಲ್ಲಿ ಆಗ್ಬೋದು ಅಥವಾ ಹೈವೇಲಿ ಆಗ್ಬೋದು, ಇದನ್ನು ನೀವು ಒಂದು ಹ್ಯಾಬಿಟ್ ಆಗಿ ಯೂಸ್ ಮಾಡಲೇಬೇಕು. ಯಾವ ಥರ ಹ್ಯಾಬಿಟ್ ಆಗಿ ಯೂಸ್ ಮಾಡಬೇಕು ಅಂತಂದ್ರೆ ನೋಡ್ಕೊಂಬನ್ನಿ ಯಾವ ರೀತಿ ಅನ್ನೋದನ್ನ. ಈ ರೀತಿ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಯಾಕಂದ್ರೆ ನೀವು ಹೈವೇ ಎಲ್ಲೋ ಹೋಗ್ತಾ ಇರ್ತೀರಾ, ಹೊಸ್ದಾಗಿ ಬೇರೆ ಕಲ್ತಿರ್ತೀರಾ, ಆ ಟೈಮಲ್ಲಿ ಏನಾದ್ರು ಸಡನ್ ಬ್ರೇಕ್ ಹೊಡೆದ್ರೆ ಬ್ರೇಕ್ ಪ್ರೆಸ್ ಮಾಡಕ್ ಹೋಗಿ ಎಕ್ಸ್ಲೇಟ್ರು ಪ್ರೆಸ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಆ ಕಾರಣದಿಂದ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಸಡನ್ ಆಗಿ ಯಾರೇ ಬ್ರೇಕ್ ಹೊಡೆದ್ರು ಡೈರೆಕ್ಟ್ ಕಾಲ್ ಬಂದು ಬ್ರೇಕ್ ಮೇಲೆ ಕೂತ್ಕೊಳ್ಳುತ್ತೆ. ಯಾಕಂದ್ರೆ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ, ಅದೊಂಥರ ಹ್ಯಾಬಿಟ್ ತರ ಆಗೋಗಿರುತ್ತೆ. ನೋಡೋದಲ್ಲ ಸ್ನೇಹಿತರೆ, ಯಾವ ರೀತಿ ಕ್ಲಚ್ ಬಿಡಬೇಕು ಅನ್ನೋದನ್ನ. ಮತ್ತೆ ನಿಮ್ಗೆ ಕ್ಲಚ್ ಬಿಡೋದು ಒಂದೇ ಅಲ್ಲ, ಗೇರ್ ಪ್ಯಾಟ್ರನ್ ಅಂದ್ರೆ ಗೇರ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಮತ್ತೆ ರಿವರ್ಸ್ ಯಾವ ರೀತಿ ಆಗ್ಬೇಕು ಅನ್ನೋದನ್ನೇ ತಿಳ್ಕೊಬೇಕು ಅಂದ್ರೆ ವರದ ಶಿವ ಯೂಟ್ಯೂಬ್ ಚಾನಲ್ಗೆ ಹೋಗಿ ಚೆಕ್ಔಟ್ ಮಾಡಿ. ನಿಮಗೆ ಅಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕೇ ಸಿಗುತ್ತೆ. ನನ್ನ ಪ್ರಕಾರ 100% ನಿಮಗೆ ಯೂಸ್ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.